आचार्यं केशवं बादरायणं सूत्रभास्करो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारञ्जं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म ಏನು ಪುರುಷಕಂ ಸೌಮ್ಯ ಉತ ಹಸ್ತಗೃಹೀತಮಾನಯಂತಿ ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪುರುಷಮಸ್ಮೀತ ಪದೇತಿ ತಸ್ಯ ಕರ್ತಾ ಭವತಿ ತಥೈವ ಅನುತಮಾತ್ಮಾನಂ ಕುರುತೆ ಅನುತಾಭಿಸಂಧಃ आत्मानमन्तर्धाय तप्तं पुरुषं परिगृह्णाति सदह्यते अथ हन्यते पुरुषको सौम्यतः हस्तगृहीतमानयन्ति अपहार्षीत् श्रेयमकार्षीत् पुरुषमस्मैत पतेति तैति तस्य कर्ता भवति तत एव अनृतमात्मानं कुरुते सो अनृताभिसन्धः अनृतेनात्मानमन्तर्धाय पुरुषं तप्तं प्रतिगृह्णाति सदह्यते अथ हन्यते पुरुषं सौम्य उत हस्तगृहीतम् आनयन्ति अपहार्षीत् श्रेयमकार्षीत् श्रेयम् अकार्षीत् परुषुम् अस्मै तपतेति तपता इति गुण सः यदि कस्य कर्ता भवति ततः एव अनृतम् आत्मानं कुरुते सः अनृताभिसन्धः अनृतेन आत्मानम् अन्तर्धाय परुषं तप्तं प्रतिगृह्णाति सः दह्यते अथ हन्यते। ಜ್ಞಾನಿ ಸತ್ಸಂಪತ್ತಿಯನ್ನು ಪಡ್ಕೊಂಡವನು ಹುಟ್ಟಲ್ಲ, ಅಜ್ಞಾನಿ ಸತ್ಸಂಪತ್ತಿಯನ್ನು ಪಡ್ಕೊಂಡು ಹುಟ್ಟಾನೆ. ಏಕ ಕಾರಣ ಅಂತ ಅವನಿಗೆ ಸತ್ಯಾಭಿಸಂಧ ಉಂಟು, ಸತ್ಯಾಭಿಸಂಧ ಇಲ್ಲ ಅಂತ. ಸತ್ಯಾಭಿಸಂಧತೆ ಇದ್ದೇ ಮುಕ್ತರಾಗ್ತಾನೆ, ಸತ್ಯಾಭಿಸಂಧ ಇದ್ದೇ ಬಂಧ ಆಗುತ್ತಾನೆ. ದೃಷ್ಟಾಂತ ಏನು ನೋಡ್ತಾರೆ. ಸೌಮ್ಯ ಮಗು ಪುರುಷಂ ಹಸ್ತಗೃಹೀತ ಮಾನಯಂತಿ. ಪೊಲೀಸ್ನವರು ಒಬ್ಬ ಮನುಷ್ಯನನ್ನ ಕೈ ಕೊಳ ಹಾಕೊಂಡು ಎಳ್ಕೊಂಬರ್ತಾರೆ. ಏನು ಅಂತ? ಅಪಹರ್ಷಿ, ಇವನು ಕದ್ದಿದ್ದಾನೆ. ಅಪಹರ್ಷಿ ತಗೊಂಬಂದಿದ್ದಾನೆ ಅಂತ. ತಗೊಂಬಂದ ಕಷ್ಟಕ್ಕೆ ಅಲ್ಲ, ಸ್ಥೇಯ ಮಕಾರ್ಷಿ, ಕಾಲ್ತಂದು ತಗೊಂಬಂದಿದ್ದಾನೆ. ಅಪಹರಣ ಮಾಡೋದು ತಗೊಂಡು ಹೋಗೋದು. ಹೊಸ್ಕೊಂಬಂದ್ಬಿಟ್ಟಿದ್ದಾನೆ, ಒಂದು ನೆಕ್ಲೆಸ್ ಹೊಸ್ಕೊಂಬಂದ್ಬಿದ್ದಾನೆ ಅಂತ. ಕೊಟ್ಬಿಟ್ಟಿದ್ರೆ ಕೊಟ್ಟಿಲ್ಲ, ಕಾಲ್ತನ ಮಾಡಿ ತಗೊಂಬಂದಿದ್ದಾನೆ ಅಂತ. ಅವಾಗ ಅಂತಾನೆ, ಸ್ವಾಮಿ ನಾನು ಕದ್ದಿಲ್ಲ, ನಾನು ನಿಜವಾಗಿ ಕದ್ದಿದ್ದಲ್ಲ, ಇದು ಅಂತ ನಂದೇ ಇದು ಅಂತ. ಹಾಗಾದ್ರೆ ಕದ್ದಿದ್ದಾನೆ ಪೊಲೀಸ್ನವರು, ಅವರು ಯಜಮಾನ, ನಾನು ಕದ್ದಿಲ್ಲ ಅಂತ. ಇವನು ಹೆಂಗೆ ತೀರ್ಮಾನ ಮಾಡೋದು? ಅಸ್ಮಿ ಪರಶುಂ ತಪತ, ಒಂದು ಕೊಡ್ಲಿ ಕಾಯಿಸ್ರಿ, ಇವರಿಗೋಸ್ಕರವಾಗಿ ಕೊಡ್ಲಿ ಕೆಂಪ ಕಾಯಿಸ್ಬೇಕು. ಕಾಯಿಸ್ಬಿಟ್ಟು ಅವನ ಹಿಡ್ಕೊಪ್ಪ ಅನ್ನೋದು. ಸಯದಿ ಅವನು ಒಂದು ವೇಳೆ ತಸ್ಯ ಕರ್ತ, ಆ ಕರ್ತ ಮಾಡಿದ್ರೆ ತಥೈವ, ಅದರಿಂದಲೇ ತನ್ನ ಸುಳ್ಳಿಂದ ಮರೆಮಾಚ್ಕೊಂಡಂಗೆ ಆಗತ್ತೆ. ಸುಳ್ಳನ್ನು ಹೇಳಿ ಸುಳ್ಳಿಂದ ಮರೆಮಾಚ್ಕೊಳ್ತಾ ಇದ್ದಾನೆ. ಸುಳ್ಳು ಅನ್ನೋದು ವಸ್ತು ಅಲ್ಲ, ಅದು ಸಪೋರ್ಟ್, ಅದು ಅವನಿಗೆ ಕಾಪಾಡದ. ಆ ಅಮೃತಾಭಿಸಂಧಿಯಾದ ಅವನನ್ನ ತನ್ನನ್ನು ಮುಚ್ಕೊಂಡಾಗ ಆ ಕೊಡ್ಲಿ ತೆಕ್ಯತೆ ಸುಟ್ಬಿಡುತ್ತೆ. ನಾವು ಸುಟ್ಟರೆ ಕದಿದೆ ಏಟು ಬಿಡುತ್ತೆ. ಕುದಿಸ್ಕೊಳ್ತಾನೆ, ಸದ್ಯಕ್ಯತೆ ಅಥ ಹನ್ಯತೆ, ಹೊಡೆದು ಪಡಿಸ್ತಾನೆ. ಅವನ ಅಕರ್ತವಾಗಿದೆ ಕಳ್ತನಕ್ಕೆ, ಹಿಡ್ಕೊಳ್ತಾನೆ, ಅದನ್ನು ಇಡ್ತಾನೆ, ಸುಡೋದು ಇಲ್ಲ, ಮುಕ್ತರಾಗ್ತಾನೆ. ಅದೊಂದು ಪರೀಕ್ಷೆ ಇತ್ತು ಒಂದಾದ ಕಾಲದಲ್ಲಿ.
ಪುರುಷಗ್ರಹಣ ಅಂತ ಹೆಸರು. ಇದು ಗೌತಮರು ಹೇಳಿದ್ದಾರೆ ನಮ್ಮ ಧರ್ಮಸೂತ್ರದಲ್ಲಿ. ಅವ್ರು ಹೇಗೆ ಹೇಳಿದ್ದಾರೆ ಅಂದ್ರೆ, ಬಹಳ ಸಣ್ಣ ಪುಟ್ಟ ಕಾಲ ಮಾಡಬೇಡಿ ಅಂತ ಹೇಳಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ತಲೆ ಹೋಗುವಂತಹ ಕೆಲಸ ತಪ್ಪಿಸ ಮಾಡಿ ತಪ್ಪಿಸ್ಕೊಂಡಿದ್ದೆ ಅಂತ. ಸುಮ್ಮನೆ ಒಂದು ಪೆನ್ ಕದ್ದ, ಪುಸ್ತಕ ಕದ್ದ, ಅಥವಾ ಇನ್ನೇನೋ 5-10 ರೂಪಾಯಿ ತಗೊಂಡ, ಅಥವಾ ಊಟ ಗಿಡ ಕದ್ದ, ಹಣ್ಣು ಗಿಣ್ಣು ಸಕಲ ಮಾಡಬಾರ್ದು. ಇದೆಲ್ಲ ಕೋಟಿಗಟ್ಟಲೆ ವ್ಯವಹಾರ, ಮುಳುಗೋಗುವಂಥ ವ್ಯವಹಾರ ಮಾಡಿರ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಆವಾಗ ಅವನಿಗೆ ಒಂದು ಇದು ಮಾಡ್ತಾರೆ, ಕೊಡ್ಲಿ ಕಾಯಿಸ್ತಾರೆ. ಕೊಡ್ಲಿ ಕಾಯಿಸ್ಬಿಟ್ಟು ಏನು ಮಾಡ್ತಾರೆ, ಇವ್ನ ಕೈಗೆ ಒಂದು ರಸ ಹಚ್ತಾರೆ, ಅದು ಸೊಪ್ಪಿನ ರಸ. ಆಮೇಲೆ ಬೆಣ್ಣೆ ತಿಕ್ತಾರೆ. ಆಮೇಲೆ 7 ಮಡಿಕೆ ಒದ್ದೆ ಬಟ್ಟೆ ಕಟ್ತಾರೆ. 7 ಮಡಿಕೆಯಲ್ಲಿ ಕಟ್ಟಿಟ್ಟು ಅವ್ರಿಗೆ 7 ಗೆರೆ ಹಾಕ್ತಾರೆ. ನಿಂತ್ಕೋತಾನೆ ತಗೊಂಡು ಟಕ ಟಕ 7 ಹೆಜ್ಜೆ ಇಟ್ಬಿಟ್ಟು ಅక్కడ ಹಾಕ್ಬಿಡ್ಬೇಕು ಅದು ಹೊರಗೆ 7 ಹೆಜ್ಜೆ. ಅದು ಬಡ್ತಿ ಬಟ್ಟೆ ಅದು ಕಳ್ತರ ಮಾಡಿದ್ರೆ ಆ ಬಟ್ಟೆನೂ ಆ ಸೊಪ್ಪು ರಸ ಬೆನ್ನಿಗೆ ಎಲ್ಲ ಸುಟ್ಕೊಂಡು ಕೈ ಕೆಂಪಾಗ್ಬಿಡುತ್ತೆ, ಒಳ್ಳೆ ಬಂದ್ಬಿಡುತ್ತೆ ಬರ್ಬೋದು. ಅದು ಸತ್ಯವಂತನಾಗಿದ್ರೆ ಹಾಗೆ ಅದು ಕೈ ಬಟ್ಟೆ ಒಂದು ಸುಟ್ಟು ಹೋಗುತ್ತೆ, ಕೈಗೇನೂ ಆಗಲ್ಲ, ಬಟ್ಟೆ ಸುಟ್ಟು ಹೋಗುತ್ತೆ. ಬಟ್ಟೆ ಒದ್ದೆ ಬಟ್ಟೆ ಅದು ಕೆಂಪಕ್ಕಾಗಿರುತ್ತಲ್ಲ. ಏನ್ ಮಾಡ್ತಿದ್ದಂತೆ ಒಂದು ಸಪಾನ ಟೈಮ್. ಇದು ಗೌತಮರು ತಮ್ಮ ಧರ್ಮಸೂತ್ರ ಹೇಳಿದ್ದಾರೆ. ಕೇಳಿಸ್ತಾ ಇದೆಯಾ? ಯಥಾ ಸೌಮ್ಯ ಪುರುಷಂ ಚೌರ್ಯಕರ್ಮಣಿ ಸಂದಿಹ್ಯಮಾನಂ. ಚೌರ್ಯಕರ್ಮಣಿ ಸಂದಿಹ್ಯಮಾನಂ ನಿಗ್ರಹಾಯ ಪರೀಕ್ಷಣಾಯ ವಾ ಉತ ಅಪಿ ಹಸ್ತಗೃಹೀತಂ ಬದ್ಧಹಸ್ತಂ ಆನಯಂತಿ ರಾಜಪುರುಷಾಃ. ಕೇಳಪ್ಪ, ಮಗು ಹೇಗೆ ಮಗು ಸೌಮ್ಯ ಅಂದ್ರೆ ಮಗು ಅಂತ. ಹೇಗೆ ಪುರುಷ, ಯಾವ ಪುರುಷ? ಚೌರ್ಯ ಕರ್ಮ, ಕಳ್ಳತನದ ಕರ್ಮ. ಅದು ಏನೋ ಕದ್ದು ಬಿಟ್ಟಿದ್ದಾರೆ, 1 kg ಬಂಗಾರ ಕದ್ದು ಬಿಟ್ಟಿದ್ದಾರೆ, ಕಾಪಟೆ ಕೋಟಿಗಟ್ಟೆ ದುಡ್ಡು ಹೊಡೆದಿದ್ದಾನೆ. ಸಂದೇಹ ಇವನೇ ಕದ್ದಿದ್ದಾರೆ ಅಂತ ಏನೋ ಮಾಡ್ತಾರೆ. ಅವನು ನಿಗ್ರಹ ಮಾಡಬೇಕು. ಅವನು ಒಪ್ಕೋತಾ ಇಲ್ಲ, ನಾನು ಕದ್ದಿಲ್ಲ, ನಂಗೆ ಗೊತ್ತಿಲ್ಲ ಅಂತ. ಅವನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕರ್ಕೊಂಬರ್ತಾರೆ. ಹೇಗೆ ಕರ್ಕೊಂಬರ್ತಾರೆ? ಓಡೋಗ್ಬಿಡ್ತಾರೆ ಅಂತ ಕೈಗೆ ಕೊಳ ಹಾಕಿ, ಕೈಗೆ ಬಟ್ಟೆನೂ ಹಗ್ಗನೂ ಕಟ್ಟಿಬಿಟ್ಟು ರಾಜಪುರುಷರು, ರಾಜ ಕಡೆಯ ಪುರುಷರು, ಪೊಲೀಸ್ನವರು ರಾಜ ಅಂತ ಕರ್ಕೊಂಡ್ಬಿಡ್ತಾರೆ. ಕಿಂಕೃತವಾನಯಂ ಪೃಷ್ಟಾಶ್ಚಾಹುಃ ಅಪಹಾರ್ಷಿ ಧರ್ಮಸ್ಯ ಅಯಂ. ಅಲ್ಲಿ 8 ಜನ ಇದಿರ್ತಾರೆ, ರಾಜನ ಮುಂದೆ 8 ಜನ ಇದಿರ್ತಾರೆ ನ್ಯಾಯಾಧೀಶರು. ಅವ್ರು ಕೇಳ್ತಾರೆ, ಯಾಕೆ ಕರ್ಕೊಂಡು ಬಂದು ಏನ್ ಮಾಡಿದಾನೆ ಅಂತ ಕೇಳ್ತಾರಂತೆ. ರಾಜ ಕೇಳಲ್ಲ, ರಾಜ ಇರ್ತಾನೆ ಅಷ್ಟೇ. ಇದು ಕೇಳ್ತಾರೆ, ಏನ್ ಮಾಡಿದಾನೆ ಅಂತ. ಇದಕ್ಕೆ ಹೇಳ್ತಾರೆ, ಅಪಹಾರ ಮಾಡಿದಾನೆ, ಇವನು ಧನವನ್ನು ಅಪಹಾರ ಮಾಡಿದಾನೆ ಅಂತ ಅಂತಾನೆ. ಚೇಚಾಹು ಕಿಂ ಅಪಹರಣ ಮಾತ್ರೇನ ಬಂಧನ ಬರಹತಿ. ಏನಿದು ತಂದು ಮಾತ್ರಕ್ಕೆ ಬಂಧನಕ್ಕೆ ತಕ್ಕವರಾಗ್ತಾನ? ಅದ ಕಾತರ ಮಾಡಿದಾನ, ತಂದಿರ್ಬೋದು. ಹಿನ್ನೆಲೆ ಗೊತ್ತಾ? ಅವ್ನು ಕೊಟ್ಟ ಬಿಟ್ಟಿದ್ರೆ ಅವನಿಗೆ ಇಟ್ಕೋ ಅಂತ. ತಂದ ಅಪಹರಣ ಮಾಡಿ ತಗೊಂಬರೋದು, ಹೊಸ್ಕೊಂಡು ಬಂದ ಮಾತ್ರಕ್ಕೆ ಅವನ್ನ ಕಳ್ಳಾನಕ್ಕಾಗತ್ತಾ, ಕಟ್ಟಾಕಕ್ಕಾಗತ್ತಾ ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ? ಅನ್ಯಥಾ ದತ್ತೇಪಿ ಜನೇ ಬಂಧನ ಪ್ರಸಂಗ. ಅದು ಯಾಜ್ಞವಲ್ಕ್ಯರನ್ನು ಹಿಡಿದು ಹಾಕಬೇಕಾಗತ್ತೆ. 1000 ಹಸು ಕೊಟ್ಟಲ್ಲ, ಹಿಡಿದು ಯಾಜ್ಞವಲ್ಕ್ಯರನ್ನ ಅಂತ 1000 ಹಸು ತಗೊಂಬಂದು ಯಾಜ್ಞವಲ್ಕ್ಯರ ಹಿಡಿದವ್ರನ್ನ ಕಟ್ಟಾಕ್ರಿ, ಬಂಧನಕ್ಕೊಳಗಾಗ ಹೇಳ್ಬೇಕಾಗತ್ತೆ. ಹಂಗ ತಗೊಂಬಂದಕ್ಕೆಲ್ಲ ಹೇಳಕ್ಕಾಗಲ್ಲ. ಇತ್ಯುಕ್ತ ಪುರಾಹೋ, ಈ ರೀತಿ ಹೇಳಿಸಿಕೊಂಡಂತ ರಾಜಪುರುಷರು ಹೇಳ್ತಾರೆ, ಸ್ಥೇಯಮಕಾರ್ಷಿ ಚೌರ್ಯೇಣ ಧರ್ಮಪಹಾರ್ಷಿ. ಬರೀ ತಂದಿಲ್ಲ ಸ್ವಾಮಿ, ಕದ್ದಿದ್ದಾನೆ, ಕಳ್ಳತನದಿಂದ ದೊಡ್ಡನ್ನು ಹೊತ್ಕೊಂಡ್ಬಂದಿದ್ದಾನೆ. ತೇಷು ಏವಂ ವದತ್ಸು ಇತರೋ ಅಪನ್ಹುತೆ.
इतरो अपन्नुते ನಾಹಂ ತತ್ಕರ್ತ ಇತಿ. नाहं तत्कर्ता इति ಆ ರೀತಿ ಪೊಲೀಸ್ನವರೆಲ್ಲ ಕದ್ದಿದ್ದಾನೆ ಹೇಳ್ಕೊಳ್ಳೇನೆ. ಆ ಮನುಷ್ಯ ಹೇಳ್ತಾನೆ, ಯಾರೋ ಕಟ್ಟಿಸ್ಕೊಂಡವನು, ಕಳ್ಳ ಅನ್ಸ್ಕೊಂಡವನು, ಸ್ವಾಮಿ ನಾನು ಕದ್ದಿಲ್ಲ, ನಾನು ಕಳ್ತನ ಮಾಡಿಲ್ಲ ಅಂತ ಅವನಂತಾರೆ. ಈಗ ಏವಂ ಬದಸ್ಪತಿಯೇಷು, ಈ ರೀತಿ ಅವರೆಲ್ಲ ಹೇಳುತ್ತಿರುವಾಗ ಇತರ ಇನ್ನೊಬ್ಬನನ್ನ ಕಳ್ಳ ಅನ್ಸ್ಕೊಂಡವನು ಅಪನ್ನಹ ಮಾಡೋದನ್ನ ಅಲ್ಲುಗಳಿಯೋದು, ನಗಿಬಿಡ, ನಾನು ಮಾಡಿಲ್ಲ, ನಾನು ಖಂಡಿತ ಕರ್ತವ್ಯ ಮಾಡಿಲ್ಲ, ನಾನು ಆ ಕರ್ತವ್ಯ ಅಲ್ಲ ಅಂತ. ತೇಜ ಆಹು ಸಂದಿಹ್ಯಮಾನಂ ಸೇಯಂ ಅಕಾರ್ಷೀಹಿ ತ್ವಂ ಅಸ್ಯ ಧನಸ್ಯೇತಿ. ಸಂದಿಹ್ಯಮಾನಂ ಶ್ರೇಯಮಕಾರ್ಷಿ ತ್ವಂ ಅಸ್ಯ ಧನಸ್ಯೇತಿ. ಅವ್ರು ಹೇಳ್ತಾರೆ, ಸಂದೇಹಗೊಂಡಂತಹ ಅವನನ್ನು ಕರ್ತವ್ಯ ಮಾಡಿದೆ, ನೀನು ಅವನ ಕರ್ತವ್ಯ ಮಾಡಿರ್ಬೇಕು ಹಾಗೆ ಅಂತ ಹೇಳಿ ಅವರು ಮತ್ತೆ ಮೇಲೆ ಹೇಳ್ತಾರೆ. ತಸ್ಮಿಂಶ್ಚ ಅಪನ್ಹುವಾನಂ ಆಹುಃ ಪರಶುಮಸ್ಮಿ ತಪತಿ ಇತಿ ಶೋಧೇತು ಆತ್ಮಾನಮಿತಿ. ಅಪನ್ಹುವಾನಃ ಅಪನ್ಹುವಾನೇ ಅಲ್ವಾ, ತಸ್ಮಿನ್ ಅಪನ್ಹುವಾನೇ ಅಪನ್ಹುವಾನೇ ತಸ್ಮಿನ್. ನಾನು ಕದ್ದಿಲ್ಲ ಸ್ವಾಮಿ, ನಂಗೆ ಗೊತ್ತಿಲ್ಲ ಸ್ವಾಮಿ, ನನಗೋದಕ್ಕೂ ಸಂಬಂಧ ಇಲ್ಲ, ನಾನು ಹುಟ್ಟೇ ಇಲ್ಲ ಅಂತ ಅಪನ್ನಹ ಮಾಡುತ್ತಿರೋ ಅವನಲ್ಲಿ ಕಾಯಿಸೋ ಕೊಡ್ಲಿನ ಗೊತ್ತಾಗತ್ತೆ ಏನು ಕದ್ದಿಲ್ಲ ಇಲ್ಲ ಅಂತ ಹೇಳಿ ತನ್ನನ್ನು ಶೋಧನೆಗೊಳಿಸ್ಲಿ, ಸತ್ಯಸಂಧಾನ ಸಾಬೀತು ಮಾಡಲಿ, ನಾನು ಕಳ್ಳ ಅಲ್ಲ ಪ್ರೂವ್ ಮಾಡಲಿ, ಕೊಡ್ಲಿ ಕಾಯಿಸಿರಿ ಅಂತ ಶುರು ಮಾಡ್ತಾರೆ. ಸೈನಿಕಸ್ಯ ಸೈನ್ಯಸ್ಯ ಕರ್ತ ಭವತಿ ಬಹಿಶ್ಚ ಅಪನ್ಹುತೆ ಸ ಏವಂ ಭೂತಃ ತಥೈವ ಅನೃತಂ ಅನ್ಯಥಾ ಭೂತಂ ಸಂತಂ ಅನ್ಯಥಾತ್ಮಾನಂ ಕುರುತೆ. ಅವನೇನಾದ್ರು ಆ ಕಳ್ತನ ಮಾಡಿದ್ದು ಹೊರಗಡೆ ಮಾತ್ರ ಮಾಡಿಲ್ಲ ಅಂತಂತ ಇದ್ರೆ ಅವನಿಗೆ ಪ್ರೊಟೆಕ್ಷನ್ ಯಾವುದು? ಸುಳ್ಳಿನ ಕಾಪಾಡ್ಕೋತಾ ಇದ್ದಾನೆ. ಸುಳ್ಳು ಏನಾದ್ರು ಕಾಪಾಡುತ್ತಾ? ಸುಳ್ಳಿನ ಇಲ್ಲದ್ದು ಅದು ನುಗ್ಬಿಡುತ್ತೆ. ಕಳ್ತನ ಮಾಡಿದ್ದೆ ಹೊರಗಡೆಯಲ್ಲಿ ಅಪನ್ನವ ಅನ್ನ ಅಲ್ಲುಗಳಿದ್ದರೆ ಹೀಗಿದ್ದಂತಹ ಅವನು ಸುಳ್ಳಿಂದ ತನ್ನ ಮರೆ ಮಚ್ಕೊಂಡಿದ್ದಾನೆ. ಸುಳ್ಳಿಂದ ಮನೆ ಮಚ್ಕೊಂಡ್ರೆ ಏನರ್ಥ ಆಯ್ತು? ಸುಳ್ಳು ಮನೆ ಮಚ್ಕೊಂಡು ಏನು ಕಾಪಾಡದಪ್ಪ ಅದು? ಸುಳ್ಳಾಗಿ ಏನೋ ಒಂದು ಹಾಕೊಂಡಿದ್ದೀನಿ ಮಿಟ್ಟ ಹೊಡೆದು ಎಷ್ಟು ಬೀಜ ಬೆಳೆಯುತ್ತೆ. ನಿನಗೆ ಒಂದು ಕಬ್ಬಿಣದ ಕವಚ ಇದೆ, ನಿನಗೆ ಮುಟ್ಟಕ್ಕಾಗಲ್ಲ ಸುಳ್ಳು ಅಂದ್ರೆ ಕೋಲ್ತ ಹೊಡೆ ರಪ್ಪ ಅಯ್ಯೋ ಬಿದ್ದೇಳಿ. ಏನು ಕವಚ ಅಂದೆ? ಸುಮ್ಮನೆ ಹೇಳಿದೆ, ಸುಮ್ಮನೆ ಬಿತ್ತೇಟು. ಇನ್ನು ಸುಳ್ಳಾಗಿ ಕಬ್ಬಿಣದ ಕವಚ ಹಾಕೊಂಡಿದ್ದೀನಿ ನಾನು, ನಂಗೆ ಏನು ಹೊಡೆದ್ರು ಏನೂ ಆಗಲ್ಲ ಅಂದ್ರೆ ಕೋತ್ರ ರಪ್ಪ ಬಾರಿಸ್ತಾರೆ. ನಿಜವಾಗಿ ಕವಚ ಆಗಿದ್ರೆ ಅವ್ರಿಗೇನು ಆಗಲ್ಲ, ಸುಳ್ಳಾಗಿದ್ರೆ ಬೀಳುತ್ತೆ ಬಾಸುಂಡಿ. ಸುಳ್ಳನ್ನ ತನ್ನನ್ನು ಮುಚ್ಚಿಕೊಂಡವನಾಗಿದ್ದು ಅನ್ಯಥಾಭೂತ ಬೇರೆ ರೀತಿ ಇದ್ದಂತಹ ತನ್ನನ್ನ ಇನ್ನೊಂದು ರೀತಿಯಾಗಿ ತನ್ನನ್ನ ತೋರಿಸ್ಕೊಳ್ತಾ ಇರ್ತಾನೆ. ಸ ತಥಾ ಅನೃತಾಭಿಸಂಧಃ ಅನೃತೇನ ಆತ್ಮಾನಮಂತರ್ಧಾಯ ವ್ಯವಹಿತಂ ಕೃತ್ವಾ ಪರಶುಂ ತಪ್ತಂ ಮೋಹಾತ್ ಗೃಹ್ಣಾತಿ. ಅವನು ಆ ರೀತಿ ಸುಳ್ಳನ್ನು ಆಶ್ರಯಿಸ್ಕೊಂಡವನು, ಸುಳ್ಳಿನಲ್ಲಿ ಹಠ ಉಳ್ಳವನು. ಸುಳ್ಳೇ ನನ್ನನ್ನು ಕಾಪಾಡುತ್ತೆ, ಸುಳ್ಳು ನೆಚ್ಕೊಂಡು ನನ್ನ ಪಾರು ಮಾಡುತ್ತೆ ಅಂತ ಅಂದ್ಕೊಂಡು ತನ್ನನ್ನು ಸುಳ್ಳಿನಿಂದ ಮುಚ್ಕೊಂಡು ವಿಧಾನ ಕೊಡ್ತ ಆಮೇಲೆ ಕಾದಂತಹ ಕೊಡ್ಲಿಯನ್ನ ಅವಿವೇಕದಿಂದ ಹಿಡ್ಕೊಂಡ್ಬಿಡ್ತಾನೆ. ನನ್ನ ಕಾಪಾಡುತ್ತೆ ಅದು, ನನಗೇನು ಆಗಿಲ್ಲ ಅಂತೇಳಿ ಮೋಹದಿಂದ ನೋಡಿ ಕೊಡ್ಲಿ ಬೇಕಾದ್ರೆ ಹಿಡ್ಕೊಳ್ತೀನಿ ಹಿಡ್ಕೊಂಡ್ಬಿಡ್ತಾನೆ. ಸದ್ಯತೆ ಬಿಡಬಿಡ್ಬಿಡುತ್ತೆ ಅಷ್ಟು. ಅಥ ಹನ್ಯತೆ ಅಷ್ಟಕ್ಕೆ ಬಿಡಲ್ಲ, ಸುಟ್ಟದ ಕೈ ಹೋಗೋದಾಯ್ತು ಅದಲ್ಲ. ಅಥ ಹನ್ಯತೆ ರಾಜಪುರುಷೈ ಸ್ವಕೃತೇನ ಅನೃತಾಭಿಸಂಧಿ ದೋಷೇಣ. ಅವನು ಹೊಡೆಯಲ್ಪಡುತ್ತಾನೆ, ರಾಜಪುರುಷರಿಂದ ಹೊಡೆಯಲ್ಪಡುತ್ತಾನೆ. ತಾನೇ ಮಾಡಿಕೊಂಡ ಸುಳ್ಳಿನ ಹಠದ ಒಂದು ಇದರಿಂದ ದೋಷದಿಂದ. ಸುಳ್ಳಿನಲ್ಲಿ ಹಠ, ಕದ್ದಿಲ್ಲ ಅಂತ. ಈ ನಮ್ಮ ಇರಲ್ಲಿ ಹೇಳ್ತಿದ್ರು, ಒಬ್ಬನಿಗೆ ಬಡವ ಇದಾಗಿರ್ಲಿಲ್ಲ, ಮಧ್ಯಮ ಮಾಡಿದ್ರು. ಅವ್ರು ಏನೋ ಮೋಹ ಬಂದ್ಬಿಟ್ಟು ಯಾರ್ದೋ ತೋಟದಲ್ಲಿ ಇದು ಕದ್ದುಬಿಟ್ಟ, ಅಡಿಕೆ ಕಾಯಿ ಕದ್ದುಬಿಟ್ಟ. ಅವನು ಕದ್ದಿಲ್ಲ ಸ್ವಾಮಿ ಅಂತ.
ಆಮೇಲೆ ಎಲ್ಲ ಸಾಕ್ಷ್ಯಗಳು ಪ್ರೂವ್ ಮಾಡ್ಬಿಟ್ರು, ನೋಡು ಕದ್ದಿದೆ ಇದು ಅಂತ. ಒಪ್ಕೊಂಡ್ಬಿಟ್ಟ, ಹೌದು ಸ್ವಾಮಿ ಕದ್ದೆ ಅಂದ್ಬಿಟ್ಬಿಡಿ. ನೋಡಪ್ಪ, ಕದ್ದಿದ್ದಕ್ಕೆ ಮೂರಲ್ಲಿ ಒಂದು ಆಪ್ಷನ್. ಒಂದು ತೆಂಗಿನಕಾಯಿ ಎಷ್ಟಪ್ಪ ಅಂದ್ರೆ ಸೂಲ್ದ ತೆಂಗಿನಕಾಯಿ ಎಷ್ಟಪ್ಪ ಸಗಣಿ ತಿಂತೀಯೋ, ಅಥವಾ ಒಂದು ಬಾಟ್ಲಿ ಎಣ್ಣೆ, ಇದು ಹರಳೆಣ್ಣೆ, ಒಂದು ಬಾಟ್ಲಿ ಹರಳೆಣ್ಣೆ ಕುಡಿತೀಯೋ, ಅಥವಾ 100 ಚಡಿ ಇಟ್ಟು, ಅಲ್ಲ ಹರಳೆಣ್ಣೆ ಇಲ್ಲ, 100 ರೂಪಾಯಿ ಸಗಣಿ ತಿಂತೀಯೋ, 100 ರೂಪಾಯಿ ದಂಡೆ ಕೊಡ್ತೀಯೋ, ಹರಳೆಣ್ಣೆ ಕೊಡ್ತೀಯೋ. ಚಡಿ ಇಟ್ಟು ಒಂದು 100 ಚಡಿ ಇಟ್ಟು ಸಗಣಿ, 100 ರೂಪಾಯಿ ದಂಡ. ಹರಳೆಣ್ಣೆ ಇಲ್ಲ. ಹಾ, 4 ಇರ್ಬೇಕು. ಏನ್ ಮಾಡ್ತೀಯಪ್ಪ, ನಿಮ್ಗೆ 4 ಆಪ್ಷನ್ ಕೊಟ್ಟಿದ್ದೀವಿ. ಒಂದು ಬಾಟ್ಲಿ ಹರಳೆಣ್ಣೆ ಕುಡಿಬೇಕು, ಬಿಟ್ಬಿಡ್ತೀವಿ. ಅಥವಾ 100 ರೂಪಾಯಿ ದಂಡ ಕೊಡು, ಬಿಟ್ಬಿಡ್ತೀವಿ. ಅಲ್ಲ 100 ಚಡಿ ಏಟ್ ತಗೋ, ಅದಕ್ಕೂ ಬಿಡ್ತೀವಿ. ಅಥವಾ ಇಷ್ಟಪ್ಪ ಸಗಣಿ ತಿನ್ನು, ಬಿಟ್ಬಿಡ್ತೀವಿ. ಇದು ಸ್ವಾಮಿ ಸಗಣಿ ತಿಂತೀನಿಲ್ಲ, ಇಷ್ಟು ತಿಂದ, ವಾಕರ್ಗೆ ಆಗಲ್ಲ ಸ್ವಾಮಿ, ನಂಗೆ ಸಗಣಿ ತಿನ್ನಕ್ಕೆ ಆಗಲ್ಲ ಅಂದ. ಸರಿ, ಹಾಲೆಣ್ಣೆ ಕುಡಿಯಪ್ಪ ಅಂದ್ರು. ಹಾಲೆಣ್ಣೆನೂ 1/4 ಬಾಟ್ಲಿ ಕುಡ್ದ, ಆಮೇಲೆ ವಾಂತಿ ಆಗಿದ್ದು, ಆಗಲ್ಲ, ಕುಡಿಯೋಕ್ಕಾಗಲ್ಲ ಅಂದ. ಸರಿ, ಆಮೇಲೆ ಅದು ಚಡಿ 100 ರೂಪಾಯಿ. ಆಮೇಲೆ ಅದು ಚಡಿ ಏಟು ತಗೊಂಡ, ಚಡಿ ಏಟು ಕೊಟ್ರು. 8-10 ಬಾರಿಸಿದ್ರಪ್ಪ. ಅಯ್ಯೋ, ನಂಗೆ ಆಗಲ್ಲ ಅಂದ. ಕೊನೆ 100 ರೂಪಾಯಿ ದಂಡ ಕೊಟ್ಟ. ಮುಂಚೆನೆ 100 ರೂಪಾಯಿ ದಂಡ ಕೊಟ್ಟಿದ್ರೆ ಸಗಣಿ ತಿನ್ನೋದು ಉಳಿತಿತ್ತು, ಎಣ್ಣೆ ಕುಡಿಯೋದು ಉಳಿತಿತ್ತು, ಮತ್ತೆ ಚಡಿ ಏಟು ಉಳಿತಿತ್ತು. 4 ಆಯ್ತು. 100 ರೂಪಾಯಿ ದಂಡನೂ ಕೊಟ್ಟ, ಚಡಿ ಏಟು ಬಿತ್ತು, ಸಗಣಿನೂ ತಿಂದ, ಎಣ್ಣೆನೂ ಕುಡ್ದ, ಹರಳೆಣ್ಣೆನ. ಹಿಂಗೆ ಅದೇನೋ 200 ರೂಪಾಯಿ ಉಳಿಸೋಕೆ ಏನೇನೋ ಪ್ಲಾನ್ ಮಾಡ್ದ. ಹಂಗೆ ಇವನು ಕಳ್ತನ ಮಾಡಿದ್ರೆ ದಕ್ಕಿಸ್ಕೋತೀನಿ ಅಂತ ಹೋದ. ಕಾದ ಕಬ್ಬಣ ಹಿಡ್ಕೊಂಡ, ಅಲ್ಲೂ ಸುಡಿಸ್ಕೊಂಡ, ಇಲ್ಲೂ ಏಟು ಬಿತ್ತು. ಮುಂಚೆನೆ ಸ್ವಾಮಿ ಹೌದು ಕದ್ದಿದ್ದೀನಿ, ಕ್ಷಮಿಸ್ಬಿಡಿ, ನಂಗೆ ಏನೋ ದಂಡ ಹಾಕಿದ್ರೆ ಅಷ್ಟಕ್ಕೆ ಬಿಟ್ಬಿಡ್ತಿದ್ದೋ, ಏನೊಂದು ಆಗ್ತಿತ್ತು, ಒಪ್ಪಮುಟ್ಟ ಅಂತ. ಕದ್ದಿಲ್ಲ ಎಲ್ಲಾದ್ರು ಕೈಲ ಸುಟ್ಟೋಯ್ತು, ಅಂಡಿಗೆಲ್ಲ ಬಾರು ಏಟ್ ಬಿತ್ತು, ಕೋಲ್ ಬಾರು ಏಟು, ಬದ ಆಮೇಲೆ ಬಂದನ ಜೈಲಿ. ಸುಳ್ಳು ನೆಚ್ಕೊಂಡ್ರೆ ಸುಳ್ಳು ಹಿಂಗೆ ಮಾಡೋದು, ಕಾಪಾಡಲ್ಲ. ಸುಳ್ಳು ಕೈ ಕೊಡತ್ತೆ, ಸುಳ್ಳು ಡೇಂಜರು. ಸುಳ್ಳನ್ನು ಯಾವ ಕಾರಣಕ್ಕೂ ನೆಚ್ಕೋಬಾರ್ದು. ಏನಿದು ಫ್ರ್ಯಾಂಕ್ ಆಗಿ, ಕ್ಲಿಯರ್ ಆಗಿ, ಓಪನ್ ಆಗಿ ಹೇಳ್ಬೇಕು, ಹೌದು ನಾನು ಮಾಡಿದ್ದೀನಿ ತಪ್ಪು, ಏನು ಶಿಕ್ಷೆ ಕೊಡ್ತೀರೋ ನಾನು ಒಪ್ಕೊಳ್ತೀರಿ ಮಾಡಿ ಅಂದ್ಬಿಟ್ರೆ ಅವಮಾನ ಆಗ್ಬೋದೇನೋ. ಅದೇ ಒಂದು ರೀತಿ ಪ್ರಾಯಶ್ಚಿತ್ತ ಅಂತೀನಿ. ಅವಮಾನ ಮಾಡ್ತಾರಲ್ಲ ಜನ, ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ದಂಗೆ ಆಗುತ್ತೆ. ಶಿಕ್ಷೆನೂ ಕೊಟ್ರೆ ಅದು ಒಂದು ರೀತಿ ಪ್ರಾಯಶ್ಚಿತ್ತ, ಬಂಧನವೋ ಏಟೋ ಕೊಟ್ಟು ಅದು ಒಂದು ರೀತಿ ಪ್ರಾಯಶ್ಚಿತ್ತ. ಮತ್ತೆ ಇನ್ನೊಂದ್ಸಲ ಮಾಡದೇ ಇರೋ ಹಂಗೆ ಆದ್ರೆ ಅದೇ ಪುಣ್ಯ. ಅದೇನೋ ಆ ಕೆಟ್ಟ ಆಸೆ, ಆ ವಿಷಗಳಿಗೆ ಬಂದಾಗ ಕದ್ದು ಬಿಡೋಣ, ತಗೊಂಡ್ಬಿಡೋಣ, ಮಾಡ್ಬೇಡ ಅನ್ಸ್ಬಿಡುತ್ತೆ. ಆಮೇಲೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಆ ಡೈಜೆಷನ್ ಆಗಲ್ಲ, ದಕ್ಕಿಸ್ಕೋಕ್ಕಾಗಲ್ಲ. ಅದು ಮನುಷ್ಯನ ಆ ಕಾಲಕ್ಕೆ ಅದು ಆ ವಿವೇಕ ಬರಲ್ಲ. ಆಮೇಲೆ ಅಯ್ಯೋ ಮಾಡಬಾರ್ದಾಯ್ತು, ಮಾಡಿಬಿಟ್ಟೆ, ಮಾಡಬಾರ್ದಾಯ್ತು, ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಅದನ್ನು ಮಾಡಿಬಿಟ್ಟೆ, ಇದನ್ನು ಮಾಡಿ ಏನೋ ಮಾಡಿದ್ದಕ್ಕೆ ಪಶ್ಚಾತ್ತಾಪ ತನ್ನ ಮನಸ್ಸಲ್ಲೇ ಕುರಿತಾ ಇರುತ್ತೆ. ಅವನಿಗೆ ಮಾಡಿದ್ದಲ್ಲದೆ ಕುರಿತಾ ಇರುತ್ತೆ. ಅದಕ್ಕೆ ಬದಲು ಒಂದೇ ಸಲಕ್ಕೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಏನು ಇರಲ್ಲ. ತಸ್ಯ ಅಕರ್ತ ಭವತಿ ತಥೈವ ಸತ್ಯಮಾತ್ಮಾನಂ ಕುರುತೆ ಸತ್ಯಾಪಿ ಸಂಧಃ ಸತ್ಯೇನ ಆತ್ಮಾನಮಂತರ್ಧಾಯ ಪುರುಷಂ ತಪ್ತಂ ಪರಿಗೃಹ್ಣಾತಿ ಸ ನ ದಹ್ಯತೆ ಅಥ ಮುಚ್ಯತೆ. पुरुषं दत्तं प्रतिगृह्णाति स न दह्यते अथ मुच्यते. अथ यदि तस्य अकर्ता भवति ततः एव सत्यम् आत्मानं कुरुते सः सत्याभिसन्धः
ಸತ್ಯೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹ್ಣಾತಿ ಸಹ ನ ದಹ್ಯತೆ ಅಥ ಮುಚ್ಯತೆ. ಇನ್ನು ಅಥಾನ ಇನ್ನು ಹಾಗಿಲ್ಲದೆ ಒಂದು ವೇಳೆ ತಸ್ಯ ಅಕರ್ತ, ತಸ್ಯ ಅಂದ್ರೆ ಸೈನ್ಯ, ಆ ಕಳ್ಳತನದ ಅಕರ್ತ, ಕಳ್ಳತನವನ್ನು ಮಾಡದೇ ಇದ್ದವನಾಗಿದ್ರೆ, ಕಳ್ಳತನ ಅವನು ಮಾಡಿಲ್ಲ ಇನ್ನು ಮಿಥ್ಯಾರೋಪ, ಸುಮ್ಮನೆ ಅವನಿರ್ಬಹುದು ಅಂತೇಳಿ ಆರೋಪ ಮಾಡಿ ಹೇಳ್ಕೊಬಂದಿರ್ತಾರೆ. ಅವಾಗ ಅವನು ಹೇಳ್ತಾನೆ, ಹೌದು ಸ್ವಾಮಿ ನಾನು ಕದ್ದಿಲ್ಲ, ನನಗೆ ಗೊತ್ತಿಲ್ಲ ಅಂತ. ತನ್ನನ್ನು ಸತ್ಯ ಆತ್ಮಾನಂಗೆ ಕೊಡ್ತಾನೆ, ತನ್ನ ಸತ್ಯವನ್ನಾಗಿ ಮಾಡ್ಕೊಳ್ತಾನೆ. ಅವನು ಸತ್ಯದಲ್ಲಿ ಹಠ ಅಭಿಸಂಧೋಳ್ಳವನು, ಸತ್ಯ ನನ್ನ ಕಾಪಾಡುತ್ತೆ, ಸತ್ಯ ನನ್ನ ಬಿಟ್ಕೊಡೋದಿಲ್ಲ, ನಾನು ಸತ್ಯ ನಂಬ್ಕೊಂಡಿದ್ದೀನಿ ಅಂತಂತಾನೆ. ಆಗ ತನ್ನನ್ನು ಸತ್ಯದಿಂದ ಮರೆಮಾಚಿಕೊಂಡು ಮುಚ್ಚಾಕೊಂಡು ಅಂಥದ್ದು ತಪ್ತಂ ಪರಶುಂಗಳು ಕಾದ ಕೊಡ್ಲಿನ ಹಿಡ್ಕೊಳ್ತಾನೆ. ಅವನು ಆ ಕೊಡ್ಲಿ ಸುಡೋದೇ ಇಲ್ಲ, ಯಾಕೆ ಮಧ್ಯ ಸತ್ಯ ಇದೆ. ಅವನ ಕೈಗೂ ಕೊಡ್ಲಿಗೂ ಮಧ್ಯೆ ಸತ್ಯ ಬಂದು ಕುಡ್ಕೊಂಡ್ಬಿಡತ್ತೆ. ಸತ್ಯ ಬಂದು ಕುಡ್ಕೊಳ್ಳಿ, ಸತ್ಯ ಭಾರಿ ಗಟ್ಟಿ, ಬೆಂಕಿಗಿಂತ ಗಟ್ಟಿ. ಚೋರೋಚತೆ ದಿವಿ ಸತ್ಯಂ ಶುರುನಾ ಸತ್ಯೇನ ವಾಯುರಾವಾತಿ ಸತ್ಯೇನಾದಿತ್ಯೋರೋ ದಿವಿ ಸತ್ಯ. ಸತ್ಯ ಎಲ್ಲವನ್ನೂ ಇದು ಮಾಡುತ್ತೆ, ಹಿಡಿದಾಗುತ್ತೆ. ಸತ್ಯಕ್ಕೆ ಶಕ್ತಿ, ಯಾಕೆ ಸತ್ಯ ಪರಮಾತ್ಮನ ಅಂಶ. ಅದು ಪರಮಾತ್ಮ ಸತ್ಸ್ವರೂಪ, ಸತ್ಯದ ಸ್ವಭಾವವೇ ಸತ್ಯ. ಪರಮಾತ್ಮನಿಗೆ ಬೆಂಕಿ ಏನು ಮಾಡಲ್ಲ, ಸೂರ್ಯನು ಏನು ಮಾಡಲ್ಲ, ಯಾವುದು ಏನು ಮಾಡಲ್ಲ. ಆ ಪರಮಾತ್ಮನ ಪ್ರೊಟೆಕ್ಷನ್ ಇದೆ ಅವನಿಗೆ. ಆ ಸತ್ಯ ಸ್ವರೂಪರಾದ ಪರಮಾತ್ಮ ನೆಚ್ಕೊಂಡಿದ್ದಾನೆ. ಹಂಗಾಗಿ ಸತ್ಯದಿಂದ ತನ್ನನ್ನು ಅಂತರ್ಧಾನ ಮಾಡಿಕೊಂಡು, ಅಂದರೆ ಮರೆ ಮುಚ್ಚಾಕೊಂಡು ಕಾದ ಕಬ್ಬಳವನ್ನು ಹಿಡ್ಕೊಳ್ತಾನೆ. ಅವನು ಸುಡಲ್ಪಡುವುದಿಲ್ಲ, ಅಷ್ಟೇ ಅಲ್ಲ ಬಿಡುಗಡೆ ಹೊಂದ್ತಾನೆ. ಅಷ್ಟೇ ಅಲ್ಲ, ಆರೋಪ ಮಾಡಿದವರಿಗೆ ಇದಕ್ಕೆ ಒಂದು ಇದು ಹಾಕ್ತಾರೆ, ಅದಕ್ಕೆ ಅಂತಾರೆ ಮಾನನಷ್ಟ ಮೊಕದ್ದಮೆ. ಮಾನನಷ್ಟ ಮೊಕದ್ದಮೆ ಹಾಕಿದ್ರೆ ಆ ಕೇಸ್ ಹಾಕಿದ್ರು ದುಡ್ಡು ಕೊಡ್ಬೇಕಾಗುತ್ತೆ, ಅದಕ್ಕೆ ದಂಡ ಕೊಡ್ಬೇಕಾಗುತ್ತೆ. ಮಾನನಷ್ಟ ಮೊಕದ್ದಮೆ ಅಂತ ಗೊತ್ತಾ? ಸುಳ್ಳು ನಿನ್ನ ಕದ್ದಾದ ಬಿಟ್ಟು ಮಾಡಿ ನೀನು ಕಳ್ಳ ಅಲ್ಲ ಗೊತ್ತಾದ್ರೆ, ಯಾರು ಕಳ್ಳಾದಾರ ಮಾಡಿ 1 ಲಕ್ಷ ದುಡ್ಡು ಕಟ್ಟೋರಿಗೆ ಮಾನನಷ್ಟ ಮಾಡ್ದಂಗಲ್ಲ, ಕಟ್ಟು ಅಂತ ಕಳಿಸ್ತಾರೆ. ಸುಳ್ಳು ವಿಚಾರ ಮಾಡೋ ಹಾಗಿಲ್ಲ. ಆ ಸತ್ಯ ಅಷ್ಟರ ಮಾಡುತ್ತೆ. ಈ ಸತ್ಯಕ್ಕೆ, ಈ ಭಕ್ತಿಗೂ ಅಷ್ಟೇ. ಪ್ರಹ್ಲಾದನಿಗೆ ಆನೆಯಿಂದ ತುಳಿಸಿದ್ನಲ್ಲ ಅಪ್ಪ, ಆನೆಯ ತಲೆ ಮೇಲೆ ಆನೆ ಕಾಲಿಟ್ರೆ ಅವನ ತಲೆಗೂ ಆನೆ ಕಾಲಿಗೂ ಮಧ್ಯ ಭಗವಂತ ಕೂತ್ಕೊಂಡ್ಬಿಡ್ತಿದ್ದ. ಭಕ್ತಿ ಭಗವಂತನ ಮೆಟ್ಟಕ್ಕೆ ಎಲ್ಲಾಗುತ್ತೆ. ಎಷ್ಟು ಮೆಟ್ಟು ನಿಂತಿದ್ರು ಕೂಡ ತಲೆಗೆ ಇರುವೆ ಕೂತಷ್ಟು ಭಾರ ಆಗ್ತಿರ್ಲಿಲ್ಲ. ಆನೆ ನೋಡಕ್ಕೆ ಆನೆಯಿಂದ ಇದ್ದ, ಅಲ್ಲಿ ಭಗವಂತ ಆನೆ ಅಡಿಗೆ ತಲೆ ಮಧ್ಯೆ ಭಗವಂತ ಕೂತ್ಕೊಂಡಿದ್ದಾನೆ. ಭಕ್ತಿ ಏನು ಮಾಡಕ್ಕೆ ಆಗಲಿಲ್ಲ. ಬೆಟ್ಟದಿಂದ ಹಾಕಿದ್ರು, ಬೆಂಕಿಗೆ ಹಾಕಿದ್ರು, ಏನಾಗಿದ್ರು ಅವನಿಗೇನು ಆಗೋದೇ ಇಲ್ಲ. ಅಂಥ ಭಗವದ್ ಭಕ್ತಿ ಅವನಿಗೆ. ಸತ್ಯ ಭಕ್ತಿ ಹಾಗೆ ಕಾಪಾಡುತ್ತೆ. ಯಾಕೆ ನೀರೇ ಇಲ್ಲ, ಅವನು ಗ್ರಹಣ ಮಾಡ್ತಾನೆ ಕಾದ ಕೊಡ್ಲಿನ, ಅವನು ಸುಡೋದು ಇಲ್ಲ, ಅವನಿಗೆ ಬಂಧನವೂ ಇಲ್ಲ, ಬಿಡುಗಡೆ ಆಗ್ತಾನೆ. ತಸ್ಯ ಕರ್ಮಣೋ ಅಕರ್ತಾ ಭವತಿ ತಸ್ಯ ಕರ್ಮಣೋ ಅಕರ್ತಾ ಭವತಿ ತಥೈವ ಸತ್ಯಮಾತ್ಮಾನಂ ಕುರುತೆ. ಇನ್ನು ಒಂದು ವೇಳೆ ಆ ಕರ್ಮಕ್ಕೆ, ಕಳ್ತನ ಅನ್ನೋ ಕೆಲಸಕ್ಕೆ ಅವನು ಕಸುವಾಗದೇ ಇದ್ದವನಾದರೆ, ಕಳ್ಳನಲ್ಲದೆ ಇದ್ದು ಕಳ್ಳನೆಂದು ನಿಜವನ್ನು ಕಳ್ಳನಲ್ಲವೆಂದು ನಿಜವನ್ನು ಹೇಳ್ತಾ ಇದ್ದಾನೆ. ನಾನು ಕಳ್ಳನಲ್ಲ, ನಾನು ಕದ್ದಿಲ್ಲ ಅಂತ ಹೇಳಿ ನಿಜ ಹೇಳ್ತಾ ಇದ್ದಾನೆ. ತಥೈವ ಸತ್ಯಮಾತ್ಮಾನಂ ಕುರುತೆ, ಅದರಿಂದಲೇ ತನ್ನ ಸತ್ಯವನ್ನಾಗಿ ಮಾಡ್ಕೊಳ್ತಾನೆ ಅಂತ. ನಮ್ಮೂರಲ್ಲೇ ಚನಿಕೇಶ್ವ ಅಂತ ಒಬ್ಬರಿದ್ರು. ಪಾಪ ಅವ್ರ ತೋಟದಲ್ಲಿ ಅಡಿಕೆ ಆಳಿಸ್ತಾ ಇದ್ರು. ಯಾರೋ ರೋಡಲ್ಲಿ ಹೋಗುವವರು ಬೇರೆ ತೋಟದಲ್ಲಿ ಆಳಿಸ್ತಾ ಇದ್ದಾನೆ ಅಂತ ಹೋಗಿ ನಮ್ಮ ಪಟೇಲ, ನಮ್ಮ ಗುರುಳಾಗಿದ್ರು, ಅಕೊಂಡು ಹೀಗೆ ಅವ್ರು ಬೇರೆ ತೋಟದಲ್ಲಿ ಅಡಿಕೆ ಆಳಿಸ್ತಾ ಇದ್ರು ಅಂತ ಇದನ್ನ ಆರೋಪ ಮಾಡ್ಬಿಟ್ರು.
ನಮ್ಮ ಗುರುಗಳಿಗೆ ನಂಬಿಕೆ ಬರಲಿಲ್ಲ. ಇಲ್ಲ ಇಲ್ಲ ಅವ್ರು ಅಂಥವ್ರಲ್ಲ, ಅವರು ತುಂಬಾ ಪ್ರಾಮಾಣಿಕರು, ತುಂಬಾ ಯೋಗ್ಯರು, ಸಭ್ಯರು ಅಂತ. ಇಲ್ಲ ಇಲ್ಲ ನಾನು ನೋಡಿದ್ದೀನಿ ನೀನು ನಿಮ್ಮವರಿಗೆಲ್ಲ ಏನು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ರು. ಹೌದಾ ಆಯ್ತು ನಂಗೇನಪ್ಪ ಕಲಿಸ್ತೀನಿ ಅಂದ್ರು. ಮಧ್ಯಾಹ್ನ ಬೆಳೆ ಅಂತ ಕರೆದ್ರು. ಕಳ್ಬಿಟ್ಟು ಏನಪ್ಪ ಇವತ್ತು ನೀನು ಅಡಿಕೆ ಹರಿಸ್ತಾ ಇದ್ದೀನಿ, ಬೇರೆ ತೋಟದ ಅಡಿಕೆ ಹರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಬಂದಿದೆ. ಹಾಗೆ ಹೌದಾ ಯಾಕೆ ತೋಟದ ಹರಿಸ್ತಾ ಇದ್ದೀನಿ, ಯಾರು ಹೇಳಿದ್ದು ಹಾಗೆ ಯಾರು ಹೇಳಿದ್ರು ನಾನು ಕೇಳಲ್ಲ. ಇಂಥವ್ರು ಹೇಳಿದ್ರು ನಮಗೂ ಪ್ರೂವ್ ಮಾಡಿ ನಾನು ಇವತ್ತು ಎದ್ದೋಗಲ್ಲ, ಊಟ ಮಾಡಲ್ಲ ಮುಚ್ಕೊಟ್ರು. ನಾನು ಇವತ್ತು ನಿಮ್ಮ ಮನೇಲಿ ಎದ್ದೋಗೋದಿಲ್ಲ, ಉಪವಾಸ ಇದ್ದು ಪರವಾಗಿಲ್ಲ, ಎದ್ದೋಗೋದಿಲ್ಲ. ಇದು ತೀರ್ಮಾನ ಆಗ್ಬೇಕು. ಯಾರು ಹೇಳಿದ್ರು ಹೇಳಿ ಅವ್ರು ಎಲ್ಲಿ ನೋಡಿದ್ರು. ಆಮೇಲೆ ಹೇಳಿದ್ರನ್ನ ಹೇಳ್ಕಳಿಸಿ ಅವ್ರು ಬರ್ತಾನೆ ಇಲ್ಲ. ಅವರು ಸುಳ್ಳು ಹೇಳ್ಬಿಟ್ಟಿದ್ದಾರೆ. ನಮ್ಮ ಗುರು ಹೇಳ್ಕಳಿಸ್ತಾ ಇದ್ದಾರೆ, ಬಾರಪ್ಪ ನೀನು ಸಾಕ್ಷಿ, ನೀನು ನೋಡಿ ನಿಂಜಲ್ಲ ಅಂತ. ಅವ್ನು ಬರ್ತಾನೆ ಇಲ್ಲ ಹೇಳಿದವನು. ಅವ್ನು ಶಿಮಗ ಓಡೋಗ್ಬಿಟ್ಟ. ನಮ್ಮ ಗುರು ಆಮೇಲೆ ಹೇಳ್ಕಳಿಸಿ ಬೈದ್ರು 1 ಗಂಟೆ ಬೈದು ಕೂತ್ಕೊಂಡವ್ರನ್ನ. ಮಾನ ಮರ್ಯಾದೆ ಇಲ್ಲ ನಿಮಗೆ ಅಂತ. ಆಮೇಲೆ ಅವ್ನು ತಪ್ಪಾಯ್ತು ಮಾಡಿಸಿದ್ದು ಅವ್ರಿಗೆ, ತಪ್ಪಾಯ್ತು ಮಾಡಿಸಿ ಆಮೇಲೆ ಹೋಗ್ಬಿಟ್ಟು ಅಷ್ಟು ಎದ್ಕೊಂಡ್ಬಿಟ್ಟಿದ್ವಿ ಗೊತ್ತಾ. ನಾನು ತೋಟಕ್ಕೆ ಹೋಗ್ತೀನಿ ಭಯ ಆಗತ್ತೆ ನನಗೆ, ನನ್ನ ತೋಟಕ್ಕೆ ಹೋಗ್ತೀನಿ ಭಯ ಆಗತ್ತೆ ಅಂತಂದು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಮನುಷ್ಯ, ಹುಟ್ಟೇ ಇಲ್ಲ ಅವರು. ಇದೆಲ್ಲ ಮಿಥ್ಯಾರೋಪ ಇದೆಯಲ್ಲ ಬಹಳ ಕಷ್ಟ. ಅದು ಸೀತೆ ಹೆಂಗೆ ತಡ್ಕೊಡ್ಲಪ್ಪ ಮಿಥ್ಯಾರೋಪವನ್ನ. ಪಾಪ ಸೀತಾದೇವಿ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡಿ ರಾಮಚಂದ್ರನು ಕೂಡ 50% ಒಪ್ಪಂಡಂಗೆ ಮಾಡ್ಬಿಟ್ನಲ್ಲ. ರಾಮಚಂದ್ರ ಏನು ಅಂತಾನೆ ಅವೈಮಿ ಚೈನಾಂ ಅನಘೇತಿ, ಆದ್ರೂ ಈ ಅವಮಾನ ಅದು. ಶೀಲದ ಬಗ್ಗೆ ಸಂದೇಹ ಪಡೋದಿದೆಯಲ್ಲ, ಅಂಥ ಜಗನ್ಮಾತೆ, ಲೋಕಮಾತೆ ಅವಳು, ಸಾಮಾನ್ಯ ಹೆಂಗಸಲ್ಲ ಅವಳು. ಲೋಕಮಾತೆ ಆಗಿರ್ತಕ್ಕಂಥ ಆಕೆ ಮೇಲೆ ಸುಮ್ಮನೆ ಒಂದು ಆರೋಪ ಮಾಡ್ತೀನಿ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಆರೋಪ ಮಾಡೋಕ್ಕೆ. ಎಂದಿದು ಅದು ರಾಮ ಒಪ್ಕೊಂಡಿದ್ದುವೆ, ಅದು ದೇವರು ಅದ ಏನೇನೋ ಜಸ್ಟಿಫೈ ಮಾಡ್ತೀವಿ, ಆದ್ರೆ ಅದು ಸರಿ ಅನ್ಸಲ್ಲ ಅಲ್ವಾ? ರಾಮ ಒಪ್ಕೊಳ್ಳಿಲ್ಲ. ಆದ್ರೆ ಪಾಪ ಅವ್ರನ್ನ ಇದು ಮಾಡ್ತಾರಲ್ಲ, ಅಗ್ನಿ ಪರೀಕ್ಷೆ ಅನ್ಕೊಂಡಿದ್ದು ಅದು ಅನ್ಕೊಂಡಲ್ಲ. ಅಗ್ನಿ ಪರೀಕ್ಷೆ ಜನರಿಗೆಲ್ಲ ಗೊತ್ತಾಗಲಿ ಶುದ್ಧಿ ಅಂತ ಹೇಳಿ ಅದಕ್ಕೆ ಮಾಡ್ದ ಅಂತ ರಾಮಾಯಣ ಇದೆ. ರಾಮನ ಸಂದೇಹ ಇರ್ಲಿಲ್ಲ, ಜನರೆಲ್ಲ ಹೀಗೆ ಅನ್ಕೋಬಹುದು. ನೋಡ್ರಪ್ಪ ಸೀತಾಡಿನ ಎಲ್ಲರ ಮುಂದೆ ಅಗ್ನಿ ಭಿಕ್ಷೆ ಮಾಡಿದಾಳೆ, ಶುದ್ಧ ಇದ್ದಾಳೆ ಅಂತ ಕರ್ಕೊಂಡ್ಬರ್ತಾನೆ. ಅದು ಅಯೋಧ್ಯೆಗೆ ಬಂದ್ಮೇಲೆ ಮತ್ತೆ ಜನ ಶುರು ಮಾಡ್ಕೊಂಡ್ಬಿಟ್ರು ಏನೇನೋ ಕೆಟ್ಟದಾಗಿ. ಅದಕ್ಕೆ ರಾಮನಿಗೆ ಒಂಥರ ತೊಳದಾಟ ಆಗ್ಬಿಡ್ತು. ಇದೇನಿದು, ಏನ್ ಮಾಡೋದು, ಇಟ್ಕೊಳ್ಳೋ ಕಳಿಸೋ ಅಂದ್ರೆ ದೊಲಾಯ ಚಿತ್ತ ದೊಲಾಯಮಾನ. ಒಂದು ಉಯ್ಯಾಲೆ ಅಂತ ತೂಗಾಡ ಶುರು ಆಗ್ಬಿಡ್ತದೆ ರಾಮನ ಚಿತ್ತ. ಬಿಡ್ಲೋ ಇಟ್ಕೊಳ್ಳೋ ಅಂತ ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ. ಬಿಟ್ಟು ಬರ್ರಿ ಬಾಲಕಿ ಆಶ್ರಮಕ್ಕೆ, ನಂಗೆ ಆಗೋಲ್ಲ ಅಂತ ಬಿಟ್ಟು ಬರ್ರಿ. ಆಮೇಲೆ ಅವನು ಇದ್ದು ಜೋಲಾಳಿ ಚಿತ್ತ ಬರೀದೆ. ಹೀಗೆ ಆಮೇಲೆ ಸೀತೆಗೆ ಆಮೇಲೆ ಗೊತ್ತಾಗತ್ತೆ, ಕಾಡಿಗೆ ಹೋದ್ಮೇಲೆ ರಾಮ ಬಿಟ್ಟ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಕಾರಣಕ್ಕೆ ಅಂತ ಗೊತ್ತಾಗತ್ತೆ. ತುಂಬಾ ಬೇಜಾರಾಗುತ್ತೆ ಅವಳಿಗೆ. ಏನ್ ಮಾಡಕ್ಕಾಗತ್ತೆ, ಎಷ್ಟು ಅನ್ಯಾಯ ಅದು. ಇವತ್ತಿನ ಕಾಲ ಆಗಿದೆ, ರಾಮನ್ ಕಡ್ಕಟ್ಟೆ ಹತ್ತಿಸ್ಬಿಡೋರು. ಸುಪ್ರೀಂ ಕೋರ್ಟ್ ಕಡ್ಕಟ್ಟೆ ಹತ್ತಿಸ್ಬಿಟ್ಟು ರಾಮನ್ ಅಪರಾಧ ಮಾಡಿಬಿಟ್ಟು ಪ್ರೂವ್ ಮಾಡೋದು ಬಿಟ್ಟು ರಾಮನ್ ನೀರಿಳಿಸ್ಬಿಡ್ತಿದ್ರು ಜನ, ಬಿಡ್ತಿರ್ಲಿಲ್ಲ. ಅದು ಏನೋ ಅವತ್ತು ರಾಮಂದೇ ಅಧಿಕಾರ, ಏಕಾಧಿಪತ್ಯ ಅವ್ನು ಮಾಡಿದ್ದೆ ನಡೆದೋಯ್ತು. ದೌರ್ಜನ್ಯ ಆಯ್ತು ರಾಮಂದು ನಡೆದಿದ್ದು, ತುಂಬಾ ದೌರ್ಜನ್ಯ ಅದು. ಲೋಕಾಪೋದ ಹೇಳ್ಬಿಟ್ಟು ನಿರಪರಾಧಿ ಮಾಡ್ಬಿಡ್ತೀಯಾ? ನಿರಪರಾಧನ ಏನು ನಿಮ್ ಮುಂದೆ ವನ್ಯೂ ಸಮಕ್ಷಾಮಪಿ ಶುದ್ಧಂ, ಅಗ್ನಿ ಶುದ್ಧಿಯಾಗಿದೆ, ಬ್ರಹ್ಮಾದಿಗಳು ಬಂದು ಹೇಳಿದ್ದಾರೆ. ಅದನ್ನ ನಂಬಿಕೆ ಇಲ್ಲ ನಿಮಗೆ. ಮೂರ್ತಿ ಮಾಡ್ತಾರೆ. ಪಾಂಡವರ ಬಗ್ಗೆ ಜನ ಏನೋ ಅಂತಿದ್ರು, ಇದ್ರ ಬಗ್ಗೆ ಅಂತಿದ್ರು. ಜನ ಅಂದಕ್ಕೆಲ್ಲ ಉತ್ಸವ ಪಡಕ್ಕಾಗತ್ತಾ? ಮೋದಿ ಬಗ್ಗೆ ಎಲ್ಲ ಅಂತಾರೆ ಅಂತ ಹೇಳಿ ಮೋದಿ ಹಿಡಿಯಕ್ಕಾಗತ್ತಾ? ಪ್ರಪಂಚದ ಎಲ್ಲಾ ಜನರು ಎಲ್ಲರೂ ಒಪ್ಪಿಗೆ ಇರಲ್ಲಪ್ಪ.
ರಾಮನ್ನು ಬೈಯೋರಿದ್ದಾರೆ, ಕೃಷ್ಣನ್ನು ಬೈಯೋರಿದ್ದಾರೆ, ಶಿವನ್ನು ಬೈಯೋರಿದ್ದಾರೆ. ಯಾರನ್ನು ಬೈಯೋರಿಲ್ಲ ಪ್ರಪಂಚದಲ್ಲೇ, ಯಾರನ್ನು ಅನ್ನಲ್ಲ ಅಂತ ಬಿಟ್ಟು ಮಾಡ್ತೀನಿ ಅಂತ ಅರ್ಥ ಇದೆ ಅದಕ್ಕೆ. ನಿಮ್ಮನ್ನು ಸ್ವಂತಿಕೆ ಇಲ್ವಾ? ಆಸ್ತಿ ತೋರ್ಕೊಂಡ್ರೆ ಬೈತೀವಿ ಹೊರತು ಒಂದ್ಸಲ ತೋರ್ಕೊಂಡ್ರೆ ಅದು ಎಕ್ಸೆಪ್ಷನ್ ನಾವು ಹೇಳೋದು. ಹೌದು, ಕೃಷ್ಣನು ಅಷ್ಟೇ ಆ ಕುಬ್ಜ ಜೊತೆಲೆ ಹೋಗಿ ಮಲ್ಕೊಂಡೇ ಬಿಟ್ಟ. ಕರ್ಮಣೋ ಅಕರ್ತಾ ಭವತಿ ಸಹ ಸತ್ಯೇನ ತಯಾ ಸೈನ್ಯ ಕರ್ತವ್ಯತೆಯ ಆತ್ಮಾನಮಂತರ್ಧಾಯ ಸೈನ್ಯಾಕರ್ತೃತಯ ಪರುಷಂ ತಪ್ತಂ ಪ್ರತಿಗೃಹ್ಣಾತಿ ಸತ್ಯಾಭಿಸಂಧಸ್ಸನ್ ಸ ನ ದಹ್ಯತೆ ಸತ್ಯವ್ಯವಧಾನಾತ್. ಅವನು ಸತ್ಯದಿಂದ ಆ ಸೈನ್ಯವನ್ನು ಕಳ್ಳತನವನ್ನು ಮಾಡದೇ ಇದ್ದವನಾದ್ದರಿಂದ ತನ್ನನ್ನು ಸತ್ಯದಿಂದ ಮರೆಮಾಚಿಕೊಂಡು ಅಂದ್ರೆ ಕವಚ ಮಾಡಿಕೊಂಡು ಕೊಡಲಿಯನ್ನು ಹಿಡ್ಕೊಳ್ತಾನೆ. ಆ ಸತ್ಯಾಭಿಸಂಧನಾಗಿದ್ದುಕೊಂಡು ಹಿಡ್ಕೊಳ್ಳೋದ್ರಿಂದ ಸತ್ಯದ ವ್ಯವಧಾನ ಇದೆ. ಅಂದ್ರೆ ಕೊಡ್ಲಿಗೂ ತನ್ನ ಕೈಗೂ ಮಧ್ಯೆ ಸತ್ಯ ಬಂದು ಕೂತ್ಕೊಂಡ್ಬಿಡುತ್ತೆ. ಸತ್ಯ ಬಂದು ಕೂತ್ಕೊಂಡ್ಬಿಡ್ಲೆ ಸತ್ಯ ಸಹಿಸ್ಕೊಳುತ್ತೆ. ಸತ್ಯಕ್ಕೆ ಶಕ್ತಿ ಇದೆ. ಯಾಕಂದ್ರೆ ಸತ್ಯದ ಮಗನೇ ಅಗ್ನಿಗಿಂತ ದೊಡ್ಡವನು ಸತ್ಯ. ಸತ್ಯ ಅಂದ್ರೆ ಪರಮಾತ್ಮನೇ. ಸತ್ಯ ಸ್ವರೂಪವಾದ ಪರಮಾತ್ಮ ಮಧ್ಯ ಬಂದ್ಬಿಡ್ತಾನೆ. ಅಗ್ನಿಗೆ ಪರಮಾತ್ಮನ ಏನು ಮಾಡೋಕ್ಕಾಗಲ್ಲ. ಪರಮಾತ್ಮನ ದಾಟ್ಕೊಂಡು ಹೋಗ್ಬೇಕು, ಇವನ್ ಕೈಗೆ ದಾಟಕ್ಕೆ ಬಿಡೋದೇ ಇಲ್ಲ ಪರಮಾತ್ಮ. ಹಂಗಾಗಿ ಅವನಿಗೆ ಸುಡೋದೇ ಇಲ್ಲ, ಮುಕ್ತರಾಗ್ಬಿಡ್ತಾನೆ. ಅಸಮುಚ್ಯತೆ ಮೃಷಾಭಿಯೋಕ್ತೃಭಿ. ಮೃಷ ಅಭಿಯೋಕ್ತೃ ಸುಳ್ಳಾಗಿ ಆರೋಪ ಮಾಡುವಂತಹ ಜನರಿಂದ ಬಿಡುಗಡೆ ಹೊಂದುತ್ತಾನೆ, ಮುಕ್ತನಾಗುತ್ತಾನೆ. ಪರುಷ ಹಸ್ತ ತಲ ಸಂಯೋಗಸ್ಯ ತುಲ್ಯತ್ವೇಪಿ ಹಸ್ತತಲ ಸ್ಥೇಯಕರ್ತೃ ಅನುತಾಭಿಸಂಧೋ ಅನಾಭಿಸಂಧೋ ಅಸ ಅನೃತಾಭಿಸಂಧೋ ಅನೃತಾಭಿಸಂಧೋ ದಹ್ಯತೆ ನತು ಸತ್ಯಾಭಿಸಂಧಃ. ಕಾದ ಕೊಡಲಿಯ ಕೈಯ ಭಾಗಕ್ಕೆ ಸಂಯೋಗವಾಗುವುದು ಇಬ್ಬರಿಗೂ ಸಮಾನ. ಆದ ಕೊಡಲಿಯನ್ನು ಹಿಡ್ಕೊಳ್ಳೋದು ಅನ್ನೋದು ಸತ್ಯಾಭಿಸಂಧನು ಅನೃತಾಭಿಸಂಧನು ಇಬ್ಬರು ಹಿಡ್ಕೊಳ್ತಾರೆ ಸಮಾನವಾದರೂ ಧ್ಯೇಯವನ್ನು ಮಾಡಿದವನಿಗೂ ಅನೃತಾಭಿಸಂಧಿ ಆದವನಿಗೂ ವ್ಯತ್ಯಾಸ ಇದೆ. ಶ್ರೀರಾಭಿಸಂಧ ಆದವನು ಕಳ್ತನ ಮಾಡಿದವನು ಸುಡಲ್ಪಡ್ತಾನೆ, ಸತ್ಯಾಭಿಸಂಧನು ಸುಡಲ್ಪಡುವುದಿಲ್ಲ. ಧ್ಯೇಯಕರ್ತೃ ಅನೃತಾಭಿಸಂಧಿಗಳಿಗೆ ಶ್ರೇಯಕರ್ತೃ ಅನೃತಾಭಿಸಂಧಿ ಆಗ್ತಾನೆ, ಅವನು ಸುಡಲ್ಪಡುತ್ತಾನೆ. ಸತ್ಯಾಭಿಸಂಧ ಶ್ರೇಯಕರ್ತೃವಾದ ಅನೃತಾಭಿಸಂಧಿಯು ಕಳ್ತನ ಮಾಡಿ ಸುಳ್ಳಲ್ಲಿ ಹಠವುಳ್ಳವನು ಸುಡಲ್ಪಡುತ್ತಾನೆ, ಸುಡಿಸ್ಕೊಳ್ತಾನೆ. ಸತ್ಯಾಭಿಸಂಧನು ಸುಡಿಸ್ಕೊಳ್ತಾನೆ. ಇದೆಯಾ? ಹೀಗಿದೆ. ಸ ಯಥಾ ತತ್ತನಾದಾಹ್ಯೇತ ತಗೊಂಡಲ್ವಾ ಮಂತ್ರ? ಐತದಾತ್ಮ್ಯಮಿದಗಂ ಸರ್ವಂ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಶ್ರದ್ಧಾಸ್ಯ ವಿಜಜ್ಞಾಮಿತಿ ವಿಜಜ್ಞಾಮಿತಿ ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಅರ್ಧಾಸ್ಯ ವಿಜಜ್ಞಾಮಿತಿ ವಿಜಜ್ಞಾಮಿತಿ. ಸಹ ಯಥಾ ತತ್ರ ಅದಹ್ಯೇತ. ಯಾಕೆ ಗೊತ್ತಾಗಲ್ಲ ಇದು? ಯಾವ ಸಂಧಿ ಇದು? ಸಂಧಿನ ಐತದಾತ್ಮ್ಯಂ ಇದು ಅದಾಹ್ಯೇತ ವೃದ್ಧಿ. ಹಾ ಏನ ನಾದಾಖ್ಯೇತ ನಾದಾಖ್ಯೇತ ಐತದ ನಾದಾಖ್ಯೇತ ಐತ ಏನಾಗತ್ತ ವೃದ್ಧಿ. ಯಾಕೆ ಬುದ್ಧಿ ಗಬ್ಬ ಮಾಡ್ಬೇಕು? ನಿಮ್ಗೆ ಡೌಟ್ ಇದೆ ಪೇಜಲ್ಲ. ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ ತತ್ ತ್ವಂ ಅಸಿ ಶ್ವೇತಕೇತೋ ಇತಿ ತತ್. ಬರಲ್ಲ ತತ್ವ ಏನ್ ಮಾಡೋದು ಗೊತ್ತಾಗಲ್ಲ. ತತ್ವ ಏನ
तत् धा अस्य विजज्ञा ಯಾವ್ದಿದೆ सवर्णदीप ಯಾವ್ದು तद्धा ತದ್ಧ ಜಸ್ವ ಹಾ ಅಸ್ಯ ಸವರ್ಣ ತತ್ ಹಾ ತದ್ಧಾರು ಜಸ್ವ विजज्ञा ವಿಜಗ್ಧೌ विजज्ञौ इति ಯಾವ್ದಿದೆ ವಾಂತಾದೇಶದಲ್ಲಿ ಔ ಇತಿ ಆವ್ ಗ್ಯಾವ್ ಇತಿ ವಾಂತಾದೇಶ विजज्ञौ इति ಯಜ್ಞಂ ಇತಿ ಅಲ್ಲಿ ಅಂದ್ರೆ ಆ ದೃಷ್ಟಾಂತದಲ್ಲಿ ಸತ್ಯಾಭಿಸಂಧನಾದವನು ಯಾವ ರೀತಿ ಸೊಡಗಿಸ್ಕೊಳ್ಳೋದಿಲ್ವೋ ಅದೇ ರೀತಿ ಸತ್ಯ ಸ್ವರೂಪರಾದ ಪರಮಾತ್ಮನ ಕಂಡುಕೊಂಡವನು ಏನು ಅಂತ ಹೇಳ್ತಾನೆ, ಎಲ್ಲವೂ ಈ ಆತ್ಮವನ್ನೇ ಸ್ವರೂಪವುಳ್ಳದ್ದಾಗಿದೆ, ಎಲ್ಲಕ್ಕೂ ಈ ಆತ್ಮನೇ ತಿರುಳಾಗಿದ್ದಾರೆ, ಅದೇ ಸತ್ಯ, ಅದೇ ಆತ್ಮ, ಅದೇ ನೀನಾಗಿರುವೆ ಅಂತ ಹೇಳಿ ಅಪ್ಪ ಹೇಳ್ತಾ ಇದ್ದಾನೆ. ಶ್ವೇತಕೇತುವೆ ಗೊತ್ತು ಮಾಡ್ಕೋ ಅಂದ. ಅರ್ಥ ಆಯ್ತು ಗುರುಗಳೇ, ಅರ್ಥ ಆಯ್ತು ಅಪ್ಪ. ವಿಜಜ್ಞಂ ತತ್ವಜ್ಞಾನ ಆಗೇ ಬರ್ತು ಅಂತ ಹೇಳ್ತಾ ಇದೆ ಶ್ರುತಿ. ಸಸ್ಯ ಅಂತ ಈ ಅಪ್ಪನ ಉಪದೇಶವನ್ನ ವಿಜಜ್ಞಂ ಮಾಡಿಕೊಂಡನು, ತಿಳಿದುಕೊಂಡನು, ತತ್ವಜ್ಞಾನವಾಯಿತು ಅವನಿಗೆ. 9ನೇ ಸಲ ಇದು ನೋಡಿ, 9ನೇ ಸಲಕ್ಕೆ ಹೊಡೆದೇ ಬಿಟ್ಟ. 8 ಅಟೆಂಪ್ಟ್ ಪರೀಕ್ಷೆ ಕಟ್ಟಿದ, 9ನೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟ. 8 ಅಟೆಂಪ್ಟ್ ಪಾಸ್ ಆದ, ಎಷ್ಟೆಷ್ಟೋ ಬಂದಿತ್ತು, 9ನೇ ಅಟೆಂಪ್ಟ್ ಅಲ್ಲಿ ಮುಟ್ಟೆ ಬಿಟ್ಟ, ಹೊಡೆ ಬಿಟ್ಟ. ಈ ಪರೀಕ್ಷೆ 13, 14, 15 ಅಟೆಂಪ್ಟ್ ಎಲ್ಲ ಕಟ್ತಾರೆ, ಆಗೋದೇ ಇಲ್ಲ. ಮೊದಲೇ 2ನೇ ಅಟೆಂಪ್ಟ್ ಎಲ್ಲ ಆದ್ರೆ ಆಯ್ತು, 4-5 ಆಗ್ಲಿಲ್ಲ ಅಂದ್ರೆ 10 ಕಟ್ಟಿದ್ರು ಆಗಲ್ಲ. ಆ CA ಪರೀಕ್ಷೆ ಪಾಸೇ ಆಗಲ್ಲ. ಕಟ್ತಾ ಇರ್ತಾರೆ ಫೇಲ್, ಕಟ್ತಾ ಇದ್ರೆ 1 2 ಹತ್ತು. ಸಾಕಲ್ಲ, ನಾಳೆ ಭಾಷೆ ಓದೋಣ, ಸ್ವಲ್ಪ ಇದೆ.